ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಾರ್ ಬಾರ್ ಪದ ಲಾಗವು ಬಿನಯ ಕರವು ದಸ ಸೀಸ ಪರಿಹರಿ ಮಾನ ಮೋಹ ಮದ ಭಜಹು ಕೋಸಲಾಧೀಸ मुनि पुलस्ती निज शिष्य सन कही पठई यह बात तुरत सो मैं प्रभु सन कही पाई सुअवसरु तात माल्यवंत अति सचिव सयाना तासु बचन सुनी अति सुख माना तात अनुज तव नीति विभूषण सो उर धरहु जो कहत विभीषण रिपु ऊतकरश कहत सठ दोऊ दूरी न करहूँ इहा हई कोऊँ माल्यवंत गृह गयऊँ बहोरी कहई विभीषणु पुनि पुनि कर जोरी सुमति कुमति सबके उर रहही नाथ पुराण निगम अस कहही जहाँ सुमति तह संपति नाना जहाँ कुमति तह विपति निदाना तब उर कुमति बसी विपरीता हित अनहित मानहु रिपु प्रीता काल राति निसिचर कुल केरी तेहि सीता पर प्रीति घनेरी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಇಲ್ಲಿ ವಿಭೀಷಣ ತನ್ನ ಅಣ್ಣನಿಗೆ ನಿವೇದನೆ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ತನ್ನ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾನೆ, ಒಂದು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾನೆ. ರಾಮನ ಗುಣಗಳು, ಅವನ ನಾಮದ ಮಹಿಮೆ ಎಲ್ಲವನ್ನೂ ಕೂಡ ತಿಳಿಸಿ, ನೀವು ಸೀತೆಯನ್ನ ರಾಮನಿಗೆ ಒಪ್ಪಿಸಿ ಅವನ ಚರಣಗಳಿಗೆ ನಮಸ್ಕರಿಸ್ಕೊಳ್ಳಿ. ಅಂದ್ರೆ ಅವನ ಪಾದಗಳಿಗೆ ನೀವು ಹೋಗಿ ಎರಗಿ ಅವನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ. ಅವನು ಸಾಮಾನ್ಯ ಮನುಷ್ಯನಲ್ಲ, ಭಗವಂತನೇ ಮನುಷ್ಯನ ರೂಪದಲ್ಲಿ ಅವತರಿಸಿದಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ, ಓ ದಶಾನನನೇ, ನಾನು ಮತ್ತೆ ಮತ್ತೆ ನಿಮ್ಮ ಪಾದಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ತಾವು ಅಭಿಮಾನವನ್ನ, ಮೋಹವನ್ನ, ಮದವನ್ನ ಇದನ್ನೆಲ್ಲವನ್ನ ಬಿಟ್ಟು ಕೋಶಲಾಧೀಶನಾದಂತಹ ಶ್ರೀರಾಮಚಂದ್ರನನ್ನ ಭಜಿಸಿ. ಪುಲಸ್ತ್ಯ ಮುನಿಗಳಿದಾರಲ್ಲ, ಅವರು ತನ್ನ ಶಿಷ್ಯರ ಮೂಲಕ ಈ ಸಂದೇಶವನ್ನ ಕಳಿಸಿದ್ದಾರೆ. ಅಂದ್ರೆ ಇಲ್ಲಿ ರಾವಣ ಮೊಮ್ಮಗ ಆಗ್ಬೇಕು, ಅದಕ್ಕೋಸ್ಕರ ಪುಲಸ್ತ್ಯ ಋಷಿಗಳು ಈ ಸಂದೇಶವನ್ನ ಕಳಿಸಿದ್ದಾರೆ. ಅವಕಾಶ ಸಿಕ್ಕಿದ್ರಿಂದ ನಾನು ಅದನ್ನೇ ಇಲ್ಲಿ ನಿಮ್ಮ ಹತ್ರ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೇನು, ಶಿಷ್ಯರು ಬಂದು ನನ್ನ ಹತ್ರ ಹೇಳಿದ್ದಾರೆ, ಪುಲಸ್ತ್ಯ ಮುನಿ ಹೇಳಿದ್ದಾರೆ, ಇದನ್ನ ರಾವಣನಿಗೆ ಹೇಳಬೇಕು ಅಂತ. ಅದನ್ನೇ ನಾನು ನಿಮಗೆ ಇಷ್ಟೊತ್ತು ಹೇಳ್ಕೊಳ್ತಾ ಇರೋದು. ಇದು ನನ್ನ ಮಾತಲ್ಲ, ಅವ್ರು ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಮಾಲ್ಯವಂತ ಅನ್ನುವಂಥ ಒಬ್ಬ ಬಹಳ ಬುದ್ಧಿವಂತನಾದ ಮಂತ್ರಿ ರಾವಣನ ಆಸ್ಥಾನದಲ್ಲಿ ಇರ್ತಾನೆ. ಅಂದ್ರೆ ಅವನು ಕೂಡ ಅದೇ ಮಾತನ್ನು ಹೇಳಬೇಕು ಅಂತಿದ್ದ, ಆದ್ರೆ ಅವನು ಸುಮ್ಮನೆ ಕೂತಿರ್ತಾನೆ, ಯಾಕಂದ್ರೆ ಬೇರೆಯವರೆಲ್ಲ ಮಾತಾಡ್ತಿರ್ತಾರಲ್ಲ, ಅದಕ್ಕೋಸ್ಕರ. ಈಗ ವಿಭೀಷಣನ ಮಾತಿನಿಂದ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ನಾನೇನು ಹೇಳಬೇಕು ಅಂತಿದ್ನೋ ಆ ವಿಷಯವನ್ನ ವಿಭೀಷಣ ಹೇಳ್ತಾ ಇದ್ದಾನಲ್ಲ ಅಂತಂದ್ಬಿಟ್ಟು ಸಂತೋಷ ಪಟ್ಟು ಹೇಳ್ತಾನೆ. ಅಯ್ಯ, ನಿಮ್ಮ ತಮ್ಮ ವಿಭೀಷಣ ತುಂಬಾ ನೀತಿವಂತ, ಅವನು ಹೇಳ್ತಾ ಇರೋದನ್ನ ನೀನು ಮನ್ಸಿಗೆ ತಗೋ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕಂದ್ರೆ ಇವನು ಹೇಳಬೇಕು ಅಂತಿದ್ದ, ಈಗ ರಾವಣನ ಸ್ವಭಾವ ಗೊತ್ತಲ್ವಾ, ಅದಕ್ಕೆ ಅವನು ಸುಮ್ಮನೆ ಇರ್ತಾನೆ, ಏನು ಹೇಳಿರೋದಿಲ್ಲ. ಆದರೆ ವಿಭೀಷಣನೇ ಅದನ್ನು ಹೇಳ್ದ ಅಂತಂದಾಗ ಅವನಿಗೆ ತುಂಬಾನೇ ಸಂತೋಷ ಆಗಿ, ಹೌದು ಅವನು ಹೇಳಿದ್ದನ್ನ ನೀವು ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ರಾವಣ ಭುಗಿಲೆದ್ದು ಹೇಳ್ತಾನೆ. ಅಂದ್ರೆ ನೋಡಿ, ಇವಾಗ ಅವನಿಗೆ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಹೇಳಿದ್ರೆ ಅವನು ಸುಮ್ಮನೆ ಇರ್ತಾನೆ. ಅವನ ಮನಸ್ಸಿಗೆ ವಿರುದ್ಧವಾಗಿರೋದು ಅದು ನಿಜಾನೇ ಆಗಿದ್ರು ಕೂಡ ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಈಗ ಅವನು ತುಂಬಾ ಕೋಪ ಮಾಡಿಕೊಂಡು, ಈ ಮೂರ್ಖರಿಬ್ಬರಿದಾರಲ್ಲ, ಇವರಿಬ್ಬರು ಕೂಡ ಶತ್ರುವಿನ ಮಹಿಮೆಯನ್ನ ಹೊಗಳ್ತಾ ಇದ್ದಾರೆ, ಇವರನ್ನ ನನ್ನ ಮುಂದಿನಿಂದ ಹೊರಗಡೆ ಹಾಕೋದಕ್ಕೆ ಯಾರು ಇಲ್ವಾ ಇಲ್ಲಿ, ಅಂದ್ರೆ ಇವ್ರನ್ನ ಹೊರಗಡೆ ತಳ್ಳಿ ಅಂತ ಅನ್ನೋ ರೀತಿ ಅವನು ಹೇಳ್ತಾನೆ. ಆಗ ಮಾಲ್ಯವಂತ ಏನು ಮಾಡ್ತಾನೆ, ನಾನು ಇಲ್ಲಿರೋದೇ ಬೇಡ ಅಂತ ಅಂದ್ಬಿಟ್ಟು ತನ್ನ ಮನೆಗೆ ವಾಪಸ್ಸು ಹೊರಟು ಹೋಗ್ತಾನೆ. ವಿಭೀಷಣ ಮಾತ್ರ ಅವನು ಕೈ ಜೋಡಿಸ್ಕೊಂಡು ಮತ್ತೆ ಹೇಳ್ತಾನೆ, ಯಾಕಂದ್ರೆ ಇಲ್ಲಿ ತನ್ನ ಅಣ್ಣ ಅಲ್ವಾ, ಹೇಗಾದರೂ ತನ್ನ ಅಣ್ಣನಿಗೆ ಒಪ್ಪಿಸ್ಬೇಕು ಅಂತ. ಈಗ ಅವನು ಈ ರೀತಿ ಏನಾದರೂ ಮಾಡ್ದ ಅಂತಂದ್ರೆ, ಅಂದ್ರೆ ರಾಮನ ವಿರುದ್ಧ ಏನಾದರೂ ಹೋದ ಅಂತಂದ್ರೆ ಇಡೀ ರಾಜ್ಯವೇ ಹೊರಟೋಗುತ್ತೆ, ಲಂಕೆನೇ ಇರೋದಿಲ್ಲ ಅನ್ನೋದೆಲ್ಲ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ
ಯಾಕೆಂದ್ರೆ ಅವನು ಕೂಡ ಧರ್ಮವನ್ನ ತಿಳಿದಿರೋನು, ಭಗವಂತನ ಬಗ್ಗೆ ವಿಚಾರ ತಿಳ್ಕೊಂಡಿರೋಂಥವನು. ಅದಕ್ಕೋಸ್ಕರ ಅವನು ಮತ್ತೆ ಕೈ ಜೋಡಿಸ್ಕೊಂಡು ಹೇಳ್ತಾನೆ, ಪ್ರಭು, ಸುಬುದ್ಧಿ ಮತ್ತೆ ಕುಬುದ್ಧಿ ಅನ್ನೋದು ಎಲ್ಲರ ಹೃದಯದಲ್ಲೂ ಇರುತ್ತೆ. ಕೆಟ್ಟದು ಒಳ್ಳೆಯದು ಅನ್ನೋದು ಎಲ್ಲರ ಹೃದಯದಲ್ಲೂ ಇರುತ್ತೆ ಅಂತ ವೇದ ಪುರಾಣಗಳೇ ಹೇಳುತ್ತೆ. ಸುಬುದ್ಧಿ ಪ್ರಬಲವಾಗಿರುತ್ತಲ್ಲ ಅಲ್ಲಿ, ಅಂದ್ರೆ ಒಳ್ಳೆ ಬುದ್ಧಿ ಯಾರಲ್ಲಿರುತ್ತೋ ಅಂತ ಕಡೆ ಸಂಪತ್ತುಗಳೆಲ್ಲವೂ ಕೂಡ ಸಮೃದ್ಧವಾಗಿರುತ್ತೆ. ದುರ್ಬುದ್ಧಿ ಪ್ರಬಲವಾಗಿ ಯಾರಲ್ಲಿ ಇರುತ್ತೋ ಅದರಲ್ಲಿ ಪರಿಣಾಮದಲ್ಲಿ ವಿಪತ್ತು ಅನ್ನೋದು ಕಟ್ಟಿಟ್ಟಿದ್ದು ಅವರಿಗೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಈ ದುರ್ಬುದ್ಧಿ ಯಾರಲ್ಲಿರುತ್ತೋ ಸ್ಟಾರ್ಟಿಂಗಲ್ಲಿ ಅವನಿಗೆ ಚೆನ್ನಾಗಿದೆ ಅನ್ನಿಸ್ಬೋದು, ಅಥವಾ ನನಗೇನೋ ಒಂದು ಲಾಭ ಆಗ್ತಾ ಇದೆ ಅನ್ನೋ ರೀತಿ ಇರ್ಬೋದು. ಆದರೆ ಅದರ ಒಂದು ರಿಸಲ್ಟ್ ಇರುತ್ತಲ್ಲ, ಪರಿಣಾಮ, ಅದು ಮಾತ್ರ ವಿಪತ್ತೇ ಬರೋದು ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ತಮ್ಮ ಹೃದಯದಲ್ಲಿ ಬರೀ ದುರ್ಬುದ್ಧಿನೇ ತುಂಬ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ನೀವು ಹಿತವನ್ನ ಅಹಿತ ಅಂದ್ಕೊಂಡು, ಅಹಿತವನ್ನ ಹಿತ ಅಂತ ಅಂದ್ಕೊಂಡು ವಿಪರೀತವಾಗಿ ನೀವು ಭಾವಿಸ್ತಾ ಇದ್ದೀರಾ. ನೋಡಿ, ಇವಾಗ ಒಬ್ಬ ಮನುಷ್ಯ ಒಳ್ಳೆ ಬುದ್ಧಿ ಇರೋನಾಗಿದ್ರೆ ಯಾರಾದರೂ ಏನಾದರೂ ಹೇಳ್ತಾ ಇದ್ರೆ ಅವನು ಕೇಳಿಸ್ಕೊಳ್ತಾನೆ, ತಾಳ್ಮೆ ಇರುತ್ತೆ ಅವನಿಗೆ. ಆದರೆ ಕೆಟ್ಟ ಬುದ್ಧಿ ಯಾರಲ್ಲಿರುತ್ತೋ ಅವರು ಯಾರಾದರೂ ಒಳ್ಳೇದು ಹೇಳ್ತಾ ಇದ್ರೆ ಅವರಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆಮೇಲೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಒಳ್ಳೇದನ್ನ ಕೆಟ್ಟದ್ದು ಅಂದ್ಕೊಳ್ತಾರೆ, ಕೆಟ್ಟದ್ದನ್ನ ಒಳ್ಳೇದು ಅಂದ್ಕೊಳ್ತಾರೆ. ಯಾವುದು ಕೆಟ್ಟದ್ದು ಮಾಡ್ತಾ ಇರ್ತಾನೋ ಅದರಿಂದ ನನಗೆ ಒಳ್ಳೇದಾಗುತ್ತೆ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಯಾವತ್ತಾದರೂ ಕೆಟ್ಟದ್ರಿಂದ ಒಳ್ಳೇದಾಗೋದಿದೆಯಾ? ಇಲ್ಲ, ಕೆಟ್ಟದ್ರಿಂದ ಕೆಟ್ಟದ್ದೇ ಆಗೋದು. ಅದಕ್ಕಿಲ್ಲಿ ನೀವು ವಿಪರೀತವಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ವಿಪರೀತವಾಗಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾನೆ. ಯಾಕೆ ಇದನ್ನು ಹೇಳ್ತಾನೆ ಅಂತಂದ್ರೆ, ಪುಲಸ್ತ್ಯರು ಮತ್ತೆ ಮಾಲ್ಯವಾನಿರ್ತಾನಲ್ಲ, ಅವರು ನಾನು ನಿಮಗೆ ಒಳ್ಳೇದನ್ನೇ ಹೇಳ್ತಾ ಇದ್ದೀವಿ, ಆದರೆ ನೀವು ನಮ್ಮನ್ನ ಶತ್ರುವಿನ ಹಾಗೆ ಪರಿಗಣಿಸ್ತಾ ಇದ್ದೀರಾ. ಅಂದ್ರೆ ಏನು, ನಮ್ಮನ್ನ ನೀವು ವಿರೋಧಿಗಳೇನೋ ಅನ್ನೋ ರೀತಿ ನೋಡ್ತಾ ಇದ್ದೀರಾ. ಆದರೆ ನಾವೆಲ್ಲ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ಅದೇ ನಿಮ್ಮ ಮುಖಸ್ತುತಿ ಮಾಡುವಂತಹ ಮಂತ್ರಿಗಳಿದಾರಲ್ಲ, ಅವರು ನಿಜವಾಗಲೂ ನಿಮಗೆ ಕೆಟ್ಟದ್ದು ಅಹಿತವನ್ನೇ ಮಾಡ್ತಾ ಇರುವಂತಹ ಶತ್ರುಗಳು. ಆದರೆ ಅವರನ್ನ ನೀವು ಮಿತ್ರರು ಅಂತ ಭಾವಿಸ್ಕೊಳ್ತಾ ಇದ್ದೀರಾ. ಇಲ್ಲಿ ಯಾರು ಒಳ್ಳೇದು ಮಾಡಕ್ ಬಂದಿದ್ದಾರೋ ಅವ್ರನ್ನ ಕೆಟ್ಟವರು ಅನ್ಕೊಳ್ತಾ ಇದ್ದೀರಾ. ಯಾರು ನಿಮ್ಮ ಮುಖಸ್ತುತಿ ಮಾಡ್ತಾ ಇದ್ದಾರೋ ಅವರನ್ನ ನೀವು ಮಿತ್ರರು ಅಂತ ಅನ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ರಾಕ್ಷಸ ಕುಲ ಕಾಳರಾತ್ರಿಯಾದಂತಹ ಸೀತಾದೇವಿ ಮೇಲೆ ನಿಮಗೆ ಪ್ರೀತಿ ಅನ್ನೋದು ಉಂಟಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ರಾಕ್ಷಸ ಕುಲದ ಕಾಳರಾತ್ರಿ, ಅಂಧಕಾರವನ್ನ ಹರಡುವಂತಳೇನು ಅಂದ್ರೆ ಅರ್ಥ, ಎಲ್ಲವನ್ನು ಕೂಡ ನಾಶ ಮಾಡುವಂತಹ ಸೀತಾದೇವಿಯ ಮೇಲೆ ನಿಮಗೆ ಪ್ರೀತಿ ಬಂದ್ಬಿಟ್ಟಿದೆ ಈಗ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ರಾಕ್ಷಸ ಕುಲಕ್ಕೆ ಅವಳು ಕಾಳರಾತ್ರಿಯ ಹಾಗೆ, ಕತ್ತಲು ತುಂಬಿರುವಂಥ ರಾತ್ರಿಯಲ್ಲಿ ಏನಾದರೂ ಇರುತ್ತಾ, ಸರ್ವನಾಶ ಅಂತ ಅರ್ಥ. ಸರ್ವನಾಶವನ್ನ ಮಾಡಬೇಕು ಅಂತ ಬಂದಿರುವಂತಹ ಸೀತಾದೇವಿಯನ್ನೇ ನೀವು ಪ್ರೀತಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಯಾವ ರೀತಿ ಅವನಿಗೆ ಬುದ್ಧಿ ಹೇಳ್ಬೋದು ಹೇಳಿ? ಎಲ್ಲ ರೀತಿಯಿಂದಲೂ ಕೂಡ ಅವನು ಬುದ್ಧಿ ಹೇಳ್ತಾ ಇದ್ದಾನೆ. ಆದರೆ ರಾವಣ ಕೇಳ್ತಾನೋ ಇಲ್ವೋ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.